ಇದೆ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸೌಜನ್ಯ ಕೇಸ್ ಮರು ತನಿಖೆಗೆ ಆಗ್ರಹಿಸಿ ಒತ್ತಾಯಿಸಿದ್ದಾರೆ ಸಂತೋಷ್ ರಾವ್. ಹಾಗಾಗಿ ಸಂತೋಷ್ ರಾವ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಖುಲಾಸೆಯಾಗಿರುವ ಸಂತೋಷ್ ರಾವ್ ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ನೋಡಿದ್ರೆ ಸೌಜನ್ಯ ತಾಯಿ ಕುಸುಮಾವತಿ ಅವರ ಕಡೆ, ಮತ್ತೊಂದು ಕಡೆಗೆ ಇದೀಗ ಸಂತೋಷ್ ರಾವ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಎಲ್ಲವೂ ಕೂಡ ಇದೀಗ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಎಸ್ ದಿನೇಶ್ ತಾವು ವಿವರಣೆಯನ್ನು ಕೊಡ್ತಾ ಇದ್ರಿ. ಒಂದು ಕಡೆ ನೋಡಿದ್ರೆ ಸೌಜನ್ಯ ಅವರ ತಾಯಿ ಸುಪ್ರೀಂ ಕೋರ್ಟ್ ನತ್ತ ಮುಖ ಮಾಡಿದ್ದಾರೆ, ಮತ್ತೊಂದು ಕಡೆಗೆ ಇಲ್ಲಿ ಸಂತೋಷ್ ರಾವ್ ಪ್ರಕರಣ ಖುಲಾಸೆ ಆಗಿದ್ರು ಕೂಡ ಸಂತೋಷ್ ರಾವ್ ಅವರ ಮತ್ತೆ ಹೆಸರು ಬೆಳಕಿಗೆ ಬರ್ತಾ ಇದೆ. ಹಾಗಾದ್ರೆ ಡೇ ಒನ್ ಇಂದ ಇಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಬುರುಡೆ ಗ್ಯಾಂಗ್ ನ ಒಂದೊಂದು ಚಿತ್ರಣವನ್ನು ಕೂಡ ಅನಾವರಣ ಮಾಡಿತ್ತು. ಬುರುಡೆ ಗ್ಯಾಂಗ್ ಕಡೆ ಯಾರ್ಯಾರಿದ್ದಾರೆ, ಯಾರ್ಯಾರಿಲ್ಲ, ಇದರ ಮೇನ್ ಉಸ್ತುವಾರಿ ಯಾರು, ಕಿಂಗ್ ಪಿನ್ ಯಾರು, ಇದರ ಡೈರೆಕ್ಷನ್ ಯಾರು, ಇದರ ಮಾಸ್ಟರ್ ಮೈಂಡ್ ಯಾರು, ಎಲ್ಲವನ್ನೂ ಕೂಡ ಬಯಲಿಗೆಳೆದಿತ್ತು ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಸೌಜನ್ಯ ಅವರ ತಾಯಿಗೆ ರಾಜ್ಯ ಸರ್ಕಾರದ ಮೇಲಾಗಲಿ, ಎಸ್ಐಟಿ ಅಧಿಕಾರಿಗಳ ಮೇಲಾಗಲಿ, ಅಥವಾ ಇದನ್ನ ಯಾರ್ಯಾರು ಕೂಡ ಇನ್ವೆಸ್ಟಿಗೇಷನ್ ಮಾಡಿದಾರೋ ಈ ಎಲ್ಲ ಅಧಿಕಾರಿಗಳ ಮೇಲೆ ಅವರಿಗೆ ನಂಬಿಕೆ ಇಲ್ಲವಾ? ಹಾಗಾದ್ರೆ ಏನ್ ಹೇಳಿಕೆ ಹೊರಟಿದ್ದಾರೆ ಸೌಜನ್ಯ ಅವರ ತಾಯಿ ಅವರು? ಹೌದು ವೀರೇಶ್, ಅಂದ್ರೆ ಒಂದ್ ಕಡೆಯಲ್ಲಿ ಸಂತೋಷ್ ರಾವ್ ಕೂಡ ಈ ಒಂದು ಪ್ರಕರಣದ ಕುರಿತಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು, ಮತ್ತೊಂದ್ ಕಡೆ ಕುಸುಮಾವತಿ ಅವರು ಕೂಡ ಇದೇ ಟೈಮ್ ನಲ್ಲಿ ಅವರು ಮರು ತನಿಖೆಯನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅಂದ್ರೆ 13 ವರ್ಷ ಆಗ್ತಾ ಬಂತು ಈ ಒಂದು ಪ್ರಕರಣ ಆಗಿ. ಆದ್ರೆ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ತಿರುವುಗಳನ್ನ ಕೂಡ ಪಡೆದುಕೊಳ್ತಾ ಬಂತು, ಬಹಳಷ್ಟು ಒತ್ತಾಯಗಳು ಕೂಡ ಕೇಳಿ ಬಂತು, ಕೆಲವರ ವಿರುದ್ಧ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಸಂತೋಷ್ ರಾವ್ನನ್ನ ಕೆಲವು ವರ್ಷಗಳವರೆಗೆ ಕೂಡ ಇದರಲ್ಲಿ ಬಂಧನದಲ್ಲಿ ಇಡ್ಲಾಯಿತು. ಆ ಬಳಿಕ ಅದನ್ನ ಏನು ಆತ ಖುಲಾಸೆಗೊಂಡಿದ್ದ. ಬಳಿಕ ಏನಿದ್ದಾನೆ ಆತನ ಮೇಲೆ ಒಂದಷ್ಟು ಜನರು ಆರೋಪ ಮಾಡ್ತಾನೆ ಬಂದ್ರು. ಅಂದ್ರೆ ಈತನೇ ಆರೋಪಿ, ಆದ್ರೆ ಸರಿಯಾದಂತಹ ಸಾಕ್ಷ್ಯ ಸಿಗದೆ ಆತ ಬಿಡುಗಡೆ ಹೊಂದಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಜನರ ಆರೋಪ ಕೂಡ ಇತ್ತು. ಸದ್ಯ ಸಂತೋಷ್ ರಾವ್ ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತದ್ದು. ಅದರ ಜೊತೆಯಲ್ಲಿ ಕುಸುಮಾವತಿ ಅವರು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿರುವಂತದ್ದು. ಈ ಒಂದು ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅನ್ನುವಂತ ಒತ್ತಾಯಿಸಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಏನಿದೆ ಅದು ಬಹಳಷ್ಟು ಸಂಚಲನವನ್ನು ಉಂಟು ಮಾಡಿದಂತಹ ಪ್ರಕರಣ. ಇದು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಬಂತು, ಆರೋಪ ಪ್ರತ್ಯಾರೋಪಗಳು ಇದರಲ್ಲಿ ಕೇಳ್ತಾ ಬಂತು, ಒಂದಷ್ಟು ಜನರನ್ನು ಬೊಟ್ಟು ಮಾಡುವಂತದ್ದು ಕೂಡ ಆಯ್ತು. ಅಂದ್ರೆ ಒಂದಿಷ್ಟು ಜನರ ಹೆಸರು ಹೇಳಿ ಇವರು ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಒಂದಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ, ಅಂದ್ರೆ ಕರಾವಳಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು. ಇದೀಗ ಸೌಜನ್ಯ ತಾಯಿ ಕುಸುಮಾವತಿ ಅವರೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಈ ಒಂದು ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಅನ್ನುವಂತ ಈಗ ಮತ್ತೊಂದು ತಿರುವು ಪಡೆದುಕೊಂಡಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸೌಜನ್ಯ ಕೇಸ್ ಮರು ತನಿಖೆಗೆ ಆಗ್ರಹಿಸಿ ಒತ್ತಾಯಿಸಿದ್ದಾರೆ ಸಂತೋಷ್ ರಾವ್. ಹಾಗಾಗಿ ಸಂತೋಷ್ ರಾವ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಖುಲಾಸೆಯಾಗಿರುವ ಸಂತೋಷ್ ರಾವ್ ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ ನೋಡಿದ್ರೆ ಸೌಜನ್ಯ ತಾಯಿ ಕುಸುಮಾವತಿ ಅವರ ಕಡೆ, ಮತ್ತೊಂದು ಕಡೆಗೆ ಇದೀಗ ಸಂತೋಷ್ ರಾವ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಎಲ್ಲವೂ ಕೂಡ ಇದೀಗ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಎಸ್ ದಿನೇಶ್ ತಾವು ವಿವರಣೆಯನ್ನು ಕೊಡ್ತಾ ಇದ್ರಿ. ಒಂದು ಕಡೆ ನೋಡಿದ್ರೆ ಸೌಜನ್ಯ ಅವರ ತಾಯಿ ಸುಪ್ರೀಂ ಕೋರ್ಟ್ ನತ್ತ ಮುಖ ಮಾಡಿದ್ದಾರೆ, ಮತ್ತೊಂದು ಕಡೆಗೆ ಇಲ್ಲಿ ಸಂತೋಷ್ ರಾವ್ ಪ್ರಕರಣ ಖುಲಾಸೆ ಆಗಿದ್ರು ಕೂಡ ಸಂತೋಷ್ ರಾವ್ ಅವರ ಮತ್ತೆ ಹೆಸರು ಬೆಳಕಿಗೆ ಬರ್ತಾ ಇದೆ. ಹಾಗಾದ್ರೆ ಡೇ ಒನ್ ಇಂದ ಇಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಬುರುಡೆ ಗ್ಯಾಂಗ್ ನ ಒಂದೊಂದು ಚಿತ್ರಣವನ್ನು ಕೂಡ ಅನಾವರಣ ಮಾಡಿತ್ತು. ಬುರುಡೆ ಗ್ಯಾಂಗ್ ಕಡೆ ಯಾರ್ಯಾರಿದ್ದಾರೆ, ಯಾರ್ಯಾರಿಲ್ಲ, ಇದರ ಮೇನ್ ಉಸ್ತುವಾರಿ ಯಾರು, ಕಿಂಗ್ ಪಿನ್ ಯಾರು, ಇದರ ಡೈರೆಕ್ಷನ್ ಯಾರು, ಇದರ ಮಾಸ್ಟರ್ ಮೈಂಡ್ ಯಾರು, ಎಲ್ಲವನ್ನೂ ಕೂಡ ಬಯಲಿಗೆಳೆದಿತ್ತು ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಸೌಜನ್ಯ ಅವರ ತಾಯಿಗೆ ರಾಜ್ಯ ಸರ್ಕಾರದ ಮೇಲಾಗಲಿ, ಎಸ್ಐಟಿ ಅಧಿಕಾರಿಗಳ ಮೇಲಾಗಲಿ, ಅಥವಾ ಇದನ್ನ ಯಾರ್ಯಾರು ಕೂಡ ಇನ್ವೆಸ್ಟಿಗೇಷನ್ ಮಾಡಿದಾರೋ ಈ ಎಲ್ಲ ಅಧಿಕಾರಿಗಳ ಮೇಲೆ ಅವರಿಗೆ ನಂಬಿಕೆ ಇಲ್ಲವಾ? ಹಾಗಾದ್ರೆ ಏನ್ ಹೇಳಿಕೆ ಹೊರಟಿದ್ದಾರೆ ಸೌಜನ್ಯ ಅವರ ತಾಯಿ ಅವರು? ಹೌದು ವೀರೇಶ್, ಅಂದ್ರೆ ಒಂದ್ ಕಡೆಯಲ್ಲಿ ಸಂತೋಷ್ ರಾವ್ ಕೂಡ ಈ ಒಂದು ಪ್ರಕರಣದ ಕುರಿತಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು, ಮತ್ತೊಂದ್ ಕಡೆ ಕುಸುಮಾವತಿ ಅವರು ಕೂಡ ಇದೇ ಟೈಮ್ ನಲ್ಲಿ ಅವರು ಮರು ತನಿಖೆಯನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅಂದ್ರೆ 13 ವರ್ಷ ಆಗ್ತಾ ಬಂತು ಈ ಒಂದು ಪ್ರಕರಣ ಆಗಿ. ಆದ್ರೆ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ತಿರುವುಗಳನ್ನ ಕೂಡ ಪಡೆದುಕೊಳ್ತಾ ಬಂತು, ಬಹಳಷ್ಟು ಒತ್ತಾಯಗಳು ಕೂಡ ಕೇಳಿ ಬಂತು, ಕೆಲವರ ವಿರುದ್ಧ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಸಂತೋಷ್ ರಾವ್ನನ್ನ ಕೆಲವು
ವರ್ಷಗಳವರೆಗೆ ಕೂಡ ಇದರಲ್ಲಿ ಬಂಧನದಲ್ಲಿ ಇಡ್ಲಾಯಿತು. ಆ ಬಳಿಕ ಅದನ್ನ ಏನು ಆತ ಖುಲಾಸೆಗೊಂಡಿದ್ದ. ಬಳಿಕ ಏನಿದ್ದಾನೆ ಆತನ ಮೇಲೆ ಒಂದಷ್ಟು ಜನರು ಆರೋಪ ಮಾಡ್ತಾನೆ ಬಂದ್ರು. ಅಂದ್ರೆ ಈತನೇ ಆರೋಪಿ, ಆದ್ರೆ ಸರಿಯಾದಂತ ಸಾಕ್ಷ್ಯ ಸಿಗದೆ ಆತ ಬಿಡುಗಡೆ ಹೊಂದಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಜನರ ಆರೋಪ ಕೂಡ ಇತ್ತು. ಸದ್ಯ ಸಂತೋಷ್ ರಾವ್ ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತದ್ದು. ಅದರ ಜೊತೆಯಲ್ಲಿ ಕುಸುಮಾವತಿ ಅವರು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿರುವಂತದ್ದು. ಈ ಒಂದು ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅನ್ನುವಂತ ಒತ್ತಾಯಿಸಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಏನಿದೆ ಅದು ಬಹಳಷ್ಟು ಸಂಚಲನವನ್ನು ಉಂಟು ಮಾಡಿದಂತಹ ಪ್ರಕರಣ. ಇದು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಬಂತು. ಆರೋಪ ಪ್ರತ್ಯಾರೋಪಗಳು ಇದರಲ್ಲಿ ಕೇಳ್ತಾ ಬಂತು. ಒಂದಷ್ಟು ಜನರನ್ನು ಬೊಟ್ಟು ಮಾಡುವಂತದ್ದು ಕೂಡ ಆಯ್ತು. ಅಂದ್ರೆ ಒಂದಿಷ್ಟು ಜನರ ಹೆಸರು ಹೇಳಿ ಇವರು ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಒಂದಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ, ಅಂದ್ರೆ ಕರಾವಳಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು. ಇದೀಗ ಸೌಜನ್ಯ ತಾಯಿ ಕುಸುಮಾವತಿ ಅವರೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಈ ಒಂದು ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಅನ್ನುವಂತ ಈಗ ಮತ್ತೊಂದು ತಿರುವು ಪಡೆದುಕೊಂಡಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ದಿನೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ಅಧಿಕಾರಿಗಳ ಮೇಲಾಗಲಿ ಅಥವಾ ಇದನ್ನು ಯಾರ್ಯಾರು ಕೂಡ ಇನ್ವೆಸ್ಟಿಗೇಷನ್ ಮಾಡಿದಾರೋ ಈ ಎಲ್ಲ ಅಧಿಕಾರಿಗಳ ಮೇಲೆ ಅವರಿಗೆ ನಂಬಿಕೆ ಇಲ್ಲವಾ? ಹಾಗಾದ್ರೆ ಏನ್ ಹೇಳಿಕೆ ಹೊರಟಿದ್ದಾರೆ ಸೌಜನ್ಯ ಅವರ ತಾಯಿ ಅವರು? ಹೌದು ವೀರೇಶ್, ಅಂದ್ರೆ ಒಂದ್ ಕಡೆಯಲ್ಲಿ ಸಂತೋಷ್ ರಾವ್ ಕೂಡ ಈ ಒಂದು ಪ್ರಕರಣದ ಕುರಿತಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಮತ್ತೊಂದ್ ಕಡೆ ಕುಸುಮಾವತಿ ಅವರು ಕೂಡ ಇದೇ ಟೈಮ್ ನಲ್ಲಿ ಅವರು ಮರು ತನಿಖೆಯನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅಂದ್ರೆ 13 ವರ್ಷ ಆಗ್ತಾ ಬಂತು ಈ ಒಂದು ಪ್ರಕರಣ ಆಗಿ. ಆದ್ರೆ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ತಿರುವುಗಳನ್ನ ಕೂಡ ಪಡೆದುಕೊಳ್ತಾ ಬಂತು. ಬಹಳಷ್ಟು ಒತ್ತಾಯಗಳು ಕೂಡ ಕೇಳಿ ಬಂತು. ಕೆಲವರ ವಿರುದ್ಧ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಸಂತೋಷ್ ರಾವ್ನನ್ನ ಕೆಲವು ವರ್ಷಗಳವರೆಗೆ ಕೂಡ ಇದರಲ್ಲಿ ಬಂಧನದಲ್ಲಿ ಇಡ್ಲಾಯಿತು. ಆ ಬಳಿಕ ಅದನ್ನ ಏನು ಆತ ಖುಲಾಸೆಗೊಂಡಿದ್ದ. ಬಳಿಕ ಏನಿದ್ದಾನೆ ಆತನ ಮೇಲೆ ಒಂದಷ್ಟು ಜನರು ಆರೋಪ ಮಾಡ್ತಾನೆ ಬಂದ್ರು. ಅಂದ್ರೆ ಈತನೇ ಆರೋಪಿ, ಆದ್ರೆ ಸರಿಯಾದಂತ ಸಾಕ್ಷ್ಯ ಸಿಗದೆ ಆತ ಬಿಡುಗಡೆ ಹೊಂದಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಜನರ ಆರೋಪ ಕೂಡ ಇತ್ತು. ಸದ್ಯ ಸಂತೋಷ್ ರಾವ್ ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತದ್ದು. ಅದರ ಜೊತೆಯಲ್ಲಿ ಕುಸುಮಾವತಿ ಅವರು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿರುವಂತದ್ದು. ಈ ಒಂದು ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅನ್ನುವಂತ ಒತ್ತಾಯಿಸಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಏನಿದೆ ಅದು ಬಹಳಷ್ಟು ಸಂಚಲನವನ್ನು ಉಂಟು ಮಾಡಿದಂತಹ ಪ್ರಕರಣ. ಇದು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಬಂತು. ಆರೋಪ ಪ್ರತ್ಯಾರೋಪಗಳು ಇದರಲ್ಲಿ ಕೇಳ್ತಾ ಬಂತು. ಒಂದಷ್ಟು ಜನರನ್ನು ಬೊಟ್ಟು ಮಾಡುವಂತದ್ದು ಕೂಡ ಆಯ್ತು. ಅಂದ್ರೆ ಒಂದಿಷ್ಟು ಜನರ ಹೆಸರು ಹೇಳಿ ಇವರು ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಒಂದಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ, ಅಂದ್ರೆ ಕರಾವಳಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು. ಇದೀಗ ಸೌಜನ್ಯ ತಾಯಿ ಕುಸುಮಾವತಿ ಅವರೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಈ ಒಂದು ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಅನ್ನುವಂತ ಈಗ ಮತ್ತೊಂದು ತಿರುವು ಪಡೆದುಕೊಂಡಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ದಿನೇಶ್, ತಮ್ಮೆಲ್ಲ ಮಾಹಿತಿಗಾಗಿ.